ಇದು ಗ್ಲೋಬಲ್ ಕ್ಲಾಕ್ ಅಂತ ಹೇಳ್ಬೋದು. ಸೊ ಗ್ಲೋಬಲ್ ಕ್ರಿಕೆಟರ್ಸ್ ಜೊತೆ ಕೂತು ಮಾತಾಡೋದು ಒಂದ್ ಲೆಕ್ಕ, ಆದ್ರೆ ಯಾವುದೇ ಒಂದು ಸಮಯ ಆಗಿರ್ಬೋದು, ಎದ್ದು ನಿಮಗೆ ಇಷ್ಟವಾಗುವಂತಹ ಕೆಲಸ ಮಾಡೋದಿದೆಯಲ್ಲ, ಅದು ಮತ್ತೊಂದು ಲೆಕ್ಕ. ಸೊ ಅದಕ್ಕೋಸ್ಕರ ಏನ್ ಬೇಕು ಎಲ್ಲಾನು ಮಾಡಬೇಕು, ಮಾಡ್ತಾ ಬಂದಿದ್ದೀನಿ. ಅಂಡ್ ಎಸ್, ಇಟ್ಸ್ ಬ್ಯೂಟಿಫುಲ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಕ್ವಶನ್ ಏನ್ ಗೊತ್ತಾ, ರೀನಾ ಮತ್ತು ಅವರ ಬದುಕಿನಲ್ಲಿ ಕ್ರಿಕೆಟ್ ಎಷ್ಟು ಇಂಪಾರ್ಟೆಂಟು, ಎಷ್ಟು ಖುಷಿ ಕೊಡುತ್ತೆ? ತುಂಬ ಖುಷಿ ಕೊಡುತ್ತೆ ನನಗೆ. ನಾನು ಚಿಕ್ಕವಳಿರುವಾಗ ಡ್ಯಾಡಿ ಜೊತೆ ನೋಡೋದು ನಾನು ಕ್ರಿಕೆಟು. ಆ್ಯಂಡ್ ಆವಾಗ ಡ್ಯಾಡಿ ಏನು ಸಚಿನ್ ತೆಂಡೂಲ್ಕರ್ ಅಥವಾ ಅಂತ ದಿಗ್ಗಜ ಆಟಗಾರರು ಇರೋದಲ್ವಾ, ಪ್ರಾಬ್ಲಿ ಯುವರಾಜ್ ಸಿಂಗ್ ಎಟ್ ದಟ್ ಟೈಮ್ ಮಾತಾಡ್ತಿರೋದು. ಸೊ ಆವಾಗ ಏನ್ ಡ್ಯಾಡಿ ಇದು ಬಾಲ್ ಆಚೆ ಹೋದಾಗ 6 ಹೇಳ್ತಾರೆ, ಆಚೆ ಟಚ್ ಆದಾಗ ಬೌಂಡ್ರಿ ತಾಗ್ದಾಗ ಇದು ಬೌಂಡ್ರಿ ಅಂತ ಗೊತ್ತಿರ್ಲಿಲ್ಲ, ಮೋಸ್ಟ್ಲಿ 4 ಅಂತ ಹೇಳ್ತಾರೆ. ಈ ನಂಬರ್ ಯಾಕೆ ಡ್ಯಾಡಿ ಕೊಟ್ಟಿದ್ದವರು? 6 and 4 ಡೈರೆಕ್ಟ್ 10 ಕೊಡ್ಬೋದು ತಾನೆ ಅಂತ ಕೇಳಿರೋ ಪ್ರಶ್ನೆಗಳಿದೆ. ಗುಡ್ ಕ್ವಶನ್. ನನ್ನ ಡ್ಯಾಡಿ ಯಾವತ್ತಿದ್ರು ಪ್ರೀತಿಯಿಂದ ಉತ್ತರ ಕೊಡೋರು, ಇದು ಕ್ರಿಕೆಟ್ ರೂಲ್ಸ್ ಕಣೆ, ಅದಕ್ಕೆ ಹಿಂಗೆ ಆಡೋದು, ನೀನು ನೋಡು, ಎಂಜಾಯ್ ಮಾಡು. ಸಾಕಷ್ಟು ದಿನ ಆ ಕ್ರಿಕೆಟ್ ನೋಡುವಾಗ ಅವರ ರಿಮೋಟ್ ಇದೆಯಲ್ಲ ತಗೊಂಡು ಎಲ್ಲೋ ಓಡಿ ಹೋಗ್ತಿದ್ದೆ ನಾನು, ನೋಡೋದು ಬೇಡ ನೀವು ಕ್ರಿಕೆಟ್ ಅಂತ. ಬಟ್ ಆ ದಿನಗಳಿಂದ ಇಲ್ಲಿ ಕ್ರಿಕೆಟ್ ನೋಡಬಾರ್ದು ಅನ್ನೋ ಹುಡುಗಿ ಇವಾಗ ಪ್ರತಿದಿನ ಈ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು, ಅದನ್ನ ಕ್ರಿಕೆಟ್ ಹೋಲಿಸ್ಕೊಂಡ್ರೆ ಈಟ್ ಕ್ರಿಕೆಟ್, ಥಿಂಕ್ ಕ್ರಿಕೆಟ್, ಸ್ಲೀಪ್ ಕ್ರಿಕೆಟ್ is equal to ರೀನಾ ಡಿಸೋಜಾ. ಓ ಲವ್ಲಿ, ವಾಕ್ ಕ್ರಿಕೆಟ್. ಖಂಡಿತವಾಗ್ಲು ಅಂದ್ರೆ ಅಲ್ಲಿಂದ ಆರಂಭವಾಗಿದ್ದು ಆ ಪಯಣ. ಒಂದ್ ರೀತಿ ನೋಡಕ್ ಹೋದ್ರೆ ಆ ದಿನಗಳಲ್ಲಿ ಡೆಫಿನೆಟ್ಲಿ ಗೊತ್ತಿರ್ಲಿಲ್ಲ ಇದು ಕರಿಯರ್ ಪಾಯಿಂಟ್ ಆಫ್ ವ್ಯೂ ಆಗತ್ತಾ ಅಂತ. ಬಟ್ ಎಂಜಾಯ್ ಮಾಡಿದೀನಿ ನನ್ನ ಡ್ಯಾಡಿ ಜೊತೆ ಕ್ರಿಕೆಟ್ ವಾಚ್ ಮಾಡೋದು. ಆ್ಯಂಡ್ ಇವತ್ತಿನ ಮಟ್ಟದಲ್ಲಿ ನಾನು ಏನು ಬೆಳೆದಿದ್ದೀನೋ ಐ ಗಿವ್ ಹಿಮ್ ಅ ಲಾಟ್ ಆಫ್ ಕ್ರೆಡಿಟ್. ಯಾಕಂದ್ರೆ ಬರೀ ಕ್ರಿಕೆಟ್ ಮಾತ್ರ ಅಲ್ಲ, ನನ್ನ ತಂದೆ ಜೊತೆಗೆ ಅವ್ರು ಬೇರೆ ಬೇರೆ ಭಾಷೆಗಳಲ್ಲಿ ಟಿವಿ ನೋಡೋರು. ಅವ್ರಿಗೆ ಕನ್ನಡ ತುಂಬಾ ಇಷ್ಟ. ಕನ್ನಡದಲ್ಲಿ ಅವರು ಉದಯ ಮ್ಯೂಸಿಕ್, ಉದಯ ಸಿನಿಮಾಗಳನ್ನ ನೋಡೋರು. ಆಮೇಲೆ ಹಿಂದಿಯಲ್ಲಿ ಅವ್ರಿಗೆ ಅಮಿತಾಬ್ ಬಚ್ಚನ್, ಹೇಮಾ ಮಾಲಿನಿ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಸೆಟ್ ಮ್ಯಾಕ್ಸ್ ಅಲ್ಲಿ ನಿಮ್ಗೆ ಗೊತ್ತಲ್ಲ, ರಿಪೀಟ್ ಮಾಡೆಲ್ ಸಿನಿಮಾ ನಡೀತಾನೆ ಇರುತ್ತೆ. ಆ ಶೋಲೆ ಚಿತ್ರ ಅಂತೂ ಒಂದು ಮೋಸ್ಟ್ಲಿ ವಾರದಲ್ಲಿ 5 ಸಲ ಬರುತ್ತೇನೋ. ಸೊ ಅವ್ರ ಜೊತೆ ಕೂತು ಆ ಹಿಂದಿ ಸಿನಿಮಾಗಳನ್ನ ನೋಡೋದು, ಹಿಂದಿ ಹಾಡುಗಳನ್ನ ಕೇಳೋದು. ಆಮೇಲೆ ಇಂಗ್ಲಿಷ್ ಕೂಡ ನೋಡ್ತಿದ್ರು ಅವ್ರು, ಇಂಗ್ಲಿಷ್ ನ್ಯೂಸ್ ನೋಡ್ತಾ ಇದ್ರು. ನ್ಯೂಸ್ ಅಂದ್ರೆ ಬಹಳ ಖುಷಿ ಅವರಿಗೆ, ನಾಲೆಜ್ ಹೆಚ್ಚಿಸೋದು ಬಹಳ ಇಂಟ್ರೆಸ್ಟ್. ಜಗತ್ತಿನಲ್ಲಿ ಏನಾಗ್ತಾ ಇದೆ ಎಲ್ಲಾನು ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ. ಬ್ಯಾಂಕ್ ಎಂಪ್ಲಾಯ್ ಆಗಿದ್ರು ಅವರು. ಸೊ ಹಾಗಾಗಿ ಅವ್ರ ಜೊತೆ ಕೂತು ಬೇರೆ ಬೇರೆ ಭಾಷೆಗಳಲ್ಲಿ ಟಿವಿ ನೋಡಿ ಭಾಷೆಗಳನ್ನ ಕಲ್ತಿರೋ ಹುಡುಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಲೋಬಲ್ ಇವೆಂಟ್ಸ್, ಕಾರ್ಪೊರೇಟ್ಸ್ಗಳಿಗೆ ಇವೆಂಟ್ ಮಾಡ್ತಾ ಇರೋದು. ಹಾಗೆ ಕ್ರಿಕೆಟ್ ನಿರೂಪಕಿ ಆಗಿರೋದು ನನ್ನ ಡ್ಯಾಡಿಗೆ ನಾನು ಆ ಕ್ರೆಡಿಟ್ ಕೊಡ್ತೀನಿ. ಎಲ್ಲಿಯವರು ನೀವು ಆಕ್ಚುಲಿ ರೀನಾ ಡಿಸೋಜಾ? ಎಲ್ಲಿಯವರು? ನಾನು ಹುಟ್ಟಿ ಬೆಳೆದಿದ್ದು ಮೂಡುಬಿದ್ರಿಯಲ್ಲಿ. ಇದು ಮಂಗಳೂರಿಂದ 35 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಊರು. ಜೈನ ಬಸದಿಗಳಿಗೆ ಒಂದು ತುಂಬಾ ಪ್ರಖ್ಯಾತವಾಗಿರುವಂತಹ ಊರು. 1000 ಪಿಲ್ಲರ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ತುಂಬಾ ಒಂದು ಜೈನ ಪರಂಪರೆ ಇದೆ ಈ ಊರಲ್ಲಿ. ಆ್ಯಂಡ್ ಒಂದು ರೀತಿ ಭಕ್ತಿ ಕೂಡ ಇದೆ ಜನರಲ್ಲಿ. ಒಂದು ಸ್ವಲ್ಪ ಸೌಮ್ಯತೆ, ಒಂದು ಸ್ವಲ್ಪ ತಾಳ್ಮೆಯಿಂದ ಮಾತಾಡೋದು, ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಅಲ್ಲಿ ನಾನು ಬೆಳೆದಿರುವಂಥದ್ದು. ಬಟ್ ಯಾಮಾರಿದ್ರೆ ಅಷ್ಟೇ ಗಟ್ಟಿಗಿತ್ತಿಯಾಗಿ ನಿಂತ್ಕೋತಾರೆ. ಅದೆಲ್ಲ ಇದೆ ನೋಡಿ, ಅದು ನ್ಯಾಚುರಲಿ ಬರ್ಬೇಕು. ಅದು ಯಾವ ಊರಲ್ಲಿ ಇದ್ರೂ ಪರವಾಗಿಲ್ಲ, ಭಾರತೀಯರು ಅಂದ್ರೆ ನಿಮಗೋಸ್ಕರ ನಿಲ್ಲೋದಿಕ್ ಕಲಿಬೇಕು ನೀವು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಕೂಲ್ ಡೇಸ್ ಎಲ್ಲ ಅಲ್ಲೇ ಆಗಿದ್ದೆ ಅಲ್ಲ? ಹೌದು, ನಾನು ಕಲ್ತಿದ್ದು ರೋಟರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಫ್ ಮೂಡುಬಿದ್ರಿ. ನನ್ನ ಸ್ಕೂಲ್ ಟೀಚರ್ಸ್ಗಳಿಗೂ ನಾನೊಂದು ಕ್ರೆಡಿಟ್ ಕೊಡ್ತೀನಿ. ಎಸ್ಪೆಷಲಿ ಅರುಣಾ ಮೇಡಮ್ ನಮ್ಮ ಕನ್ನಡ ಟೀಚರ್, ದೇವಕಿ ಮೇಡಮ್ ನನ್ನ ಹಿಂದಿ ಟೀಚರ್, ತಿಲಕ ಮೇಡಮ್ ಕರೆಂಟ್ಲಿ ಹೆಡ್ ಮಿಸ್ಟ್ರೆಸ್ ಅವರು ರೋಟರಿ ಶಾಲೆಯವ್ರದ್ದು. ಪ್ರತಿಯೊಬ್ಬರು ನನಗೆ ಕೊಡುಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಆ ದಿನಗಳಲ್ಲಿ ನಮಗೆ ಇದು ಡಿಫ್ರೆಂಟ್ ಆಕ್ಟಿವಿಟೀಸ್ ಇರ್ತಿತ್ತು, ಕಾಂಪಿಟೇಷನ್ಸ್ ಇರ್ತಿತ್ತು. ನನ್ನನ್ನು ತಗೊಂಡು ಹೋಗಿ ಎಲ್ಲೆಲ್ಲೋ ಕರ್ಕೊಂಡು ಹೋಗೋರು ಅವರು, ಬೇರೆ ಬೇರೆ ಶಾಲೆಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ. ಇದನ್ನ ಪಾರ್ಟಿಸಿಪೇಟ್ ಮಾಡು, ಕಾಂಪಿಟೇಷನ್ ನೋಡು, ಎಂಜಾಯ್ ಮಾಡು ಅಂತ ಮಾತಾಡೋದು, ಡಿಬೇಟ್ ಕಾಂಪಿಟೇಷನ್ಸ್ ಆಗಿರ್ಬೋದು, ಎಲ್ಲ. ಸೊ ನನ್ನ ಜೀವನದಲ್ಲಿ ಐ ಥಿಂಕ್ ಪ್ರತಿಯೊಂದು ಹೆಜ್ಜೆಗಳಲ್ಲೂ ಗುರುಗಳ ಪಾತ್ರ ಅಮೋಘ. ಸೊ ಚಿಕ್ಕ ವಯಸ್ಸಿಂದನೇ ನೀವು ಮಾತಾಡೋ ಹುಡುಗಿ? ಎಸ್ ನಿಲ್ಸಮ್ಮ ಮಾತು ಅಂತ ಹೇಳಿರೋರು ಜಾಸ್ತಿ. ನಾನು ಹೆಂಗೆ ಅಂದ್ರೆ ಶಾಲೆಯಿಂದ ನಡ್ಕೊಂಡ್ ಬಂದಾಗ, ನಾನಿರೋದು ಮಾವಿರ ಕಾಲೇಜ್ ಹಿಂದ್ಗಡೆ ನಮ್ಮ ಮನೆ. ಅಲ್ಲಿ ಹಿಂದೆ ಒಂದು ಗಲ್ಲಿ ರಸ್ತೆ ಹೋಗ್ತಾ ಇರತ್ತೆ. ನಮ್ಮ ಮನೆಗೆ ರೀಚ್ ಆಗ್ಬೇಕಾದ್ರೆ ಆ ರಸ್ತೆಯಿಂದ ಹೋಗ್ಬೇಕು. ಸೊ ಅಲ್ಲಿ ಫಸ್ಟ್ ಮನೆಯಿಂದ ಲಾಸ್ಟ್ ಮನೆವರೆಗೂ ನಾನು ಬೆಳಿಗ್ಗೆ ಯಾವಾಗ ಹೋಗ್ತೀನಲ್ಲ ಶಾಲೆಗೆ, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಆಂಟಿ, ಟೀ ಕಾಫಿ ಆಯ್ತಾ, ಚೆನ್ನಾಗಿದ್ದೀರಾ ಅಂತ ಆ ರೀತಿ ಮಾತಾಡ್ಕೊಂಡು ಶಾಲೆಗೆ ಹೋಗಿ, ಎಲ್ಲಾರ ಮನೆ ಆಂಟಿದಿರ್ಗೂ ಹೊರಗಿದ್ರೆ ನಾನು ಮಾತಾಡ್ಸ್ತೀನಿ, ಕರ್ಸಿ ಮಾತಾಡಲ್ಲ, ನನ್ಗೂ ಶಾಲೆಗೆ ಹೋಗ್ಬೇಕಲ್ಲ, ಲೇಟ್ ಆಗುತ್ತೆ. ಬಟ್ ಹೊರಗಡೆ ಇದ್ರೆ ಪಕ್ಕಾ ಮಾತಾಡ್ಸಿ ಹೋಗ್ತಾ ಇರೋದು ನಾನು. ಸಂಜೆ ಬಂದಾಗ ಅದೇ ರೀತಿ, ಟೀ ಆಯ್ತಾ, ಕಾಫಿ ಆಯ್ತಾ, ಗುಡ್ ಈವ್ನಿಂಗ್, ಹೌದು ಶಾಲೆ ಆಯ್ತು, ಇವತ್ತು ಆಟ ಆಯ್ತು, ಎಲ್ಲ ಆಯ್ತು ಅಂತ ಟಕ್ 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 ಮಾತಾಡ್ತಾ ಹೋಗ್ತಾ ಇರೋದು. ಎಷ್ಟೋ ಮನೆಗಳಿದೆ ಅಲ್ಲಿ. ಅಂಡ್ ಅದೇ ರೀತಿ ಫೇಮಸ್ ಅಲ್ಲ ನೀವು ಹಂಗಾರೆ ನಮ್ಮ ವಠಾರದಲ್ಲಿ. ಸಪೋಸ್ ಒಂದಿನ ರೀನಾ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಇಡೀ ಏರಿಯಾ ಗೊತ್ತಾಗುತ್ತೆ. ಕರೆಕ್ಟ್.
ಇವತ್ತು ಯಾಕೋ ರೀನಾ ಹೆಚ್ಚುವರಿ good ಎಲ್ಲ ದಿನ morning ಹೋಗಿದ್ದೀನಿ. ಹೇಳಿಲ್ವಲ್ಲ? ಇಲ್ಲ ನಾನು ಹೇಳಕ್ ಹೋದ್ರೆ ಹಾ. ಐ ಥಿಂಕ್ ಪ್ರತಿಯೊಬ್ರು ಆ ಮನೆಯವ್ರು ಇದಾರಲ್ಲ ಅವರಿಗೂ ಬಹಳ ಖುಷಿ ನಾನು ಮಾತಾಡ್ಸೋದು ಅಂದ್ರೆ. ಅಂಡ್ ನನಗೋಸ್ಕರ ಅವ್ರು ಹೊರಗೆ ಬಂದು ನಿಂತವ್ರು. ಈಗ ರೀನಾ ಬರ್ತಾಳೆ ನೋಡಿ 8 ಗಂಟೆ ಆದಾಗ 8:15 ಓ, ಏನ್ ರೀನಾ ಮಾತಾಡ್ಸಿಲ್ಲ ಇವತ್ತು ನಾನು ನೋಡಿಲ್ಲ ಅವಳನ್ನ ಹಾಗೆಲ್ಲ ಹೇಳೋರು. ಅದಕ್ಕಿಂತ ಮುಂಚೆ ಒಂಥರ ಐ ಥಿಂಕ್ ಬಿಫೋರ್ 7th ಸ್ಟ್ಯಾಂಡರ್ಡ್ ನಾನು ಆಟೋದಲ್ಲಿ ಹೋಗ್ತಾ ಇದ್ದೆ. ಸೊ ಆಟೋದಲ್ಲಿ ಮಕ್ಕಳೆಲ್ಲ ಇರೋವಾಗ ಅವ್ರ ಜೊತೆ ಎಲ್ಲ ಮಾತಾಡೋದು. ಆಫ್ಟರ್ 8th ಸ್ಟ್ಯಾಂಡರ್ಡ್ ನಾನು ಸ್ವಲ್ಪ ದಪ್ಪವಾಗಿದ್ದೆ. ಸೊ ತೂಕ ಕಮ್ಮಿ ಮಾಡ್ಕೋಬೇಕು ಅಂತ ನನ್ನಮ್ಮ ಡೈಲಿ ವಾಕ್ ಮಾಡಿ ಆಫೀಸಿಗೆ ಹೋಗೋರು. ಮೈ ಮಮ್ಸ್ ಅ ನರ್ಸ್. ಓಕೆ. ಓ, ಸೊ ಅಲ್ಲಿಂದ ಒಂದು ಹೆಚ್ಚುವರಿ 750 ಮೀಟರ್ಸ್ 1 ಕಿಲೋಮೀಟರ್ ನಂತರ ನನ್ನ ಶಾಲೆ. ಸೊ ಅವ್ರ ಜೊತೆನೆ ನಡ್ಕೊಂಡು ಹೋಗಿ ಅವ್ರ ಜೊತೆ ಮಾತಾಡಿ ಆಮೇಲೆ ಶಾಲೆಗೆ ಹೋಗೋದು. ಅವರಿಗೂ ಬೋರ್ ಮಾಡ್ತಿದ್ದೆ ನಾನು. ಇಡೀ ಹೊತ್ತು ಮಾತಾಡೋದು. ಅವಳು ಹಾಗೆ ಹೇಳಿದ್ಲು, ಇವಳು ಹಾಗೆ ಹೇಳಿದ್ಲು, ಆ ಟೀಚರ್ ಇದು ಮಾಡಿದ್ಲು, ಲಾಸ್ಟ್ ಬೆಂಚರ್ ಇದೆಲ್ಲ ಸೊ ನಡೀತಾ ಇತ್ತು. ಬಟ್ ಐ ಥಿಂಕ್ ಆಲ್ ಆಫ್ ದ್ಯಾಟ್ ಹ್ಯಾಸ್ ಮೇಡ್ ಮಿ ಹೂ ಐ ಆಮ್ ಟುಡೇ. ಸೊ ನೀವು ಒಬ್ಳೆ ಮಗಳ? ಇಲ್ಲ, ನನಗೆ ಅಕ್ಕ ಇದ್ದಾಳೆ. ಅಕ್ಕ ಇದ್ದಾರೆ. ಸೊ ಇಬ್ರು ಹೆಣ್ಮಕ್ಳು. ಹೌದು ಹೌದು. ವಾಟ್ ಇಸ್ ಶಿ ನೌ? ಅವ್ರು ಏನಾಗಿದ್ದಾರೆ? ನನ್ನ ಅಕ್ಕನ ಹೆಸರು ಫ್ರೀಡಾ ಡಿಸೂಜಾ ಅಂತ. Okay. ಅವ್ರದೇ ಆದ ಒಂದು ಕಂಪ್ನಿನ ಅವ್ರು ರನ್ ಮಾಡ್ತಾ ಇದ್ದಾರೆ, ಭಾರತ್ ಲೈಫ್ ಲೈನ್ ಅಂತ. ಅವಳ ಜೀವನ ಕೂಡ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಅಂತ ಹೇಳ್ತೀನಿ. ನನ್ನ ತಾಯಿಯ ದಾರಿಯಲ್ಲಿ ನಡೀತಾಳೆ. ಅವಳು ನರ್ಸ್ ಆಗ್ತಾಳೆ, BSc ಇಂದ MSc ನರ್ಸಿಂಗ್ ಮಾಡ್ತಾಳೆ. ಅದ ನಂತರ ಅಡ್ಮಿನಿಸ್ಟ್ರೇಟಿವ್ ಕ್ವಾಲಿಟಿ ಚೆಕ್ ಮಾಡುವಂಥ ಒಂದು QC ಮಾಡುವಂಥ ಕೋರ್ಸ್ನ ಮಾಡ್ತಾಳೆ. MBA ಮಾಡ್ತಾಳೆ, ಅಲ್ಲಿಂದ PhD ಮಾಡ್ತಾಳೆ. ಆ್ಯಂಡ್ ಮಣಿಪಾಲ್ ಹಾಸ್ಪಿಟಲಲ್ಲೂ ಅವಳು ರೋಲ್ನ ನಿಭಾಯಿಸ್ತಿದ್ಲು. ಅಲ್ಲಿಂದ ತನ್ನದೇ ಆದ ಶ್ರೀನಿವಾಸ್ ಹಾಸ್ಪಿಟಲ್ ಕೂಡ ಶಿ ಇಸ್ ಲೆಡ್ ದ ಡಿಪಾರ್ಟ್ಮೆಂಟ್ಸ್. ಅಲ್ಲಿಂದ ತನ್ನದೇ ಆದ ಒಂದು ಏನಾದರೂ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಶಿ ಸ್ಟಾರ್ಟೆಡ್ ಆಫ್ ಆಸ್ ಭಾರತ್ ಲೈಫ್ ಲೈನ್. ಈ ಹವಾ ನಾವು ನೋಡ್ತೀವಲ್ವ ಈ ಕಡೆ ಆ ಕಡೆ ಎಷ್ಟು ಪರಿಶುದ್ಧವಾಗಿದೆ ಅಂತ ನಮಗೆ ಗೊತ್ತು. ಸೊ ಶುದ್ಧತೆಯನ್ನು ಹೆಚ್ಚು ಮಾಡುವಂಥ ಪ್ರಾಡಕ್ಟ್ಸ್ ಅವ್ರದ್ದು. ಬದುಕಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ 3 ಸ್ಥಿತಿ ತುಂಬಾ ಇಂಪಾರ್ಟೆಂಟು ಅಂತ. ಒಂದು ಮನಿ ಸ್ಥಿತಿ, ಅಪ್ಪ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಇನ್ನೊಂದು ಮನಸ್ಥಿತಿ, ಅಮ್ಮ ನರ್ಸ್ ಆಗಿದ್ರು. ಎಸ್. ಎಲ್ಲರ ರೋಗಿಗಳ ಅಥವಾ ಹುಷಾರಿಲ್ದದ್ದವರ ಅಥವಾ ಯಾರು ಕುಗ್ಗಿರ್ತಾರೆ ಅವರ ಮನಸ್ಥಿತಿ ಅರ್ಥ ಆಗ್ತಿತ್ತು. ಎಸ್. ಇನ್ನೊಂದು ಮನೆ ಸ್ಥಿತಿ. ಈ 3 ಸ್ಥಿತಿ ಬಹಳ ಇಂಪಾರ್ಟೆಂಟ್. ನಿಮ್ಮ ಮನೆಯಲ್ಲಿ ಈ ಸ್ಥಿತಿಗಳೆಲ್ಲ ಹೇಗಿತ್ತು? ಮೊದಲಿಗೆ ನೀವು ಹೇಳಿದ್ರಿ ಮನಿ ಸ್ಥಿತಿ ಅಲ್ವಾ, ಮನಿ ಸ್ಥಿತಿ. ಅಪ್ಪ ಬ್ಯಾಂಕಲ್ಲಿ ಇದ್ರಲ್ಲ? ಅಪ್ಪ ಬ್ಯಾಂಕಲ್ಲಿ ಇದ್ರು. ಹಾಗಂತ ಆ ಟೈಮಲ್ಲಿ ಸ್ಕೇಲ್ ಏನು ದೊಡ್ಡದಾಗಿರಲಿಲ್ಲ. ಸೊ ಅದಕ್ಕೊಂದು ಕತೆ ಕೂಡ ಇದೆ. 1989 ನನ್ನ ತಂದೆಗೆ ಆಕ್ಸಿಡೆಂಟ್ ಆಗಿತ್ತು. ಹಿ ವಾಸ್ ಲೆಫ್ಟ್ ಹಿಟ್ ಆ್ಯಂಡ್ ರೈಟ್ ಪ್ಯಾರಲೈಸ್ಡ್. ಸೊ 6 ತಿಂಗಳು ಅವ್ರು ಕೋಮದಲ್ಲಿ ಇರಬೇಕಾಗಿತ್ತು. ಆ್ಯಂಡ್ ಆ ಸಂದರ್ಭದಲ್ಲಿ ನನ್ನ ತಾಯಿ ತುಂಬ ಕಷ್ಟಪಟ್ಟಿದ್ದಾರೆ. ಶಿ ಜಸ್ಟ್ ಜಾಯಿಂಡ್ ಸೆಂಟ್ರಲ್ ಗವರ್ಮೆಂಟ್ ನರ್ಸ್ ಆಗಿ. ಅವರಿಗೆ ಕೆಲಸ ಸಿಕ್ಕಿದ್ದು ಮಾತ್ರ. ಬಟ್ ಇದು ನಾನು ಎಲ್ಲೂ ಹೇಳಲಿಲ್ಲ. ಬಟ್ ಇವತ್ತು ಮೋಸ್ಟ್ಲಿ ನಿಮ್ಮ ಮೀಡಿಯಾ ಮೂಲಕ ನಾನು ಆಳ್ವಾಸ್ ಹಾಸ್ಪಿಟಲಿಗೆ, ಎಸ್ಪೆಷಲಿ ಮೋಹನ್ ಆಳ್ವಾ ಅವರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನಾನು ಯಾರು ಅಂತಲೂ ಗೊತ್ತಿಲ್ಲ ಇರಬೇಕು. ಬಟ್ ಆ ಟೈಮಲ್ಲಿ ನನ್ನ ತಾಯಿಗೆ ಹಣ ಕೊಡೋದಕ್ಕೆ ಕಾಸಿರಲಿಲ್ಲ. ಆ್ಯಂಡ್ ನೀವು ಹೇಳಿದ್ರಿ ಅಂತ ನನ್ನ ತಾಯಿ ನನಗೆ ಹೇಳಿದರು. ಫಿಸಿಯೋಥೆರಪಿ ಆಗಿರ್ಬೋದು, ಎಷ್ಟೋ ತಿಂಗಳು ಕಾಲ ಅಲ್ಲಿ ತಂದೆ ಅಲ್ಲೇ ಇರಬೇಕಾಗಿತ್ತು. ಹಣ ಕೊಟ್ಟಿಲ್ಲ. ನನ್ನ ತಾಯಿ ಹೋಗಿ ಹೇಳಿದ್ರಂತೆ. ಸೊ ನನಗೆ ಈಗಲೇ ನಾನು ಜಸ್ಟ್ ಜಾಯಿಂಡ್ ಕೆಲ್ಸಕ್ಕೆ ಜಸ್ಟ್ ಜಾಯಿನ್ ಆಗಿದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ. ನನಗೆ ಮತ್ತೊಬ್ಳು ಮಗಳಿದ್ದಾಳೆ. ಆ್ಯಂಡ್ ನಿಮ್ಗೆ ಹೇಗೆ ತೀರಿಸ್ಬೇಕು ಗೊತ್ತಿಲ್ಲ, ಬಟ್ ಬರೋ ತಿಂಗಳುಗಳಲ್ಲಿ ನಾನು ನಿಮಗೆ ಕೊಡ್ತೀನಿ, ಆ ದುಡ್ಡು ತೀರಿಸ್ತೀನಿ, ಡಿಸ್ಚಾರ್ಜ್ ಮಾಡಬಹುದಾ ಅಂತ. ಸೊ ಆವಾಗ ಮೋಹನ್ ಆಳ್ವಾ ಅವರು ಸ್ವತಃ ನಿಂತು ಹೇಳಿದ್ದು ಮಾತಿದು, ಪರವಾಗಿಲ್ಲ ಮೇಡಮ್, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ, ನೀವು ಕರ್ಕೊಂಡು ಹೋಗಿ ಡಿಸ್ಚಾರ್ಜ್ ಮಾಡಿಸ್ತೀನಿ, ನೀವು ಹಣ ಕೊಡೋದು ಬೇಡ ಅಂತ. ಐ ಥಿಂಕ್ ಸಮರ್ ಆನ್ ದ ರೌಂಡ್ ನಾನು ತುಂಬ ಕಲ್ತಿದ್ದೀನಿ ಆ ಪಾಠದಿಂದ. ಆ್ಯಂಡ್ ವೆನ್ ಎವರ್ ಪಾಸಿಬಲ್ ನಾನು ಮತ್ತೆ ಆಳ್ವಾಸ್ ಇನ್ಸ್ಟಿಟ್ಯೂಟಿಗೆ ಯಾವುದೇ ಒಂದು ರೀತಿಯಲ್ಲಿ ಕೊಡೋದಕ್ಕೂ ಇಷ್ಟಪಡ್ತೀನಿ. ಆ್ಯಂಡ್ ಅಲ್ಲೇ ನಾನು PUC ಕೂಡ ಮಾಡಿದ್ದು ಹಲವಾರು ವರ್ಷಗಳ ನಂತರ. ಬಟ್ ಮೋಹನ್ ಆಳ್ವಾ ಅವರು ಮಾಡಿರೋ ಆ ಕೆಲಸ ಚಿಕ್ಕದಂತ ಅನ್ನಿಸಿರಬಹುದು, ಬಟ್ ಮೂಡುಬಿದಿರೆಯನ್ನು ಬದಲಾಯಿಸಿರುವಂಥ ವ್ಯಕ್ತಿ ಅವರು. ವಿರಾಸತ್ ಅನ್ನೋ ಒಂದು ನುಡಿಸಿರಿ ಅನ್ನುವಂತಹ ಕಾರ್ಯಕ್ರಮದ ಮೂಲಕ ಕನ್ನಡ ಸಂಸ್ಕೃತಿ, ಕರ್ನಾಟಕ ಇಡೀ ದೇಶದಲ್ಲಿ ಪರಿಚಯ ಮಾಡಿಕೊಟ್ಟಿರುವಂಥ ವ್ಯಕ್ತಿ. ಸೊ ಆ ವ್ಯಕ್ತಿಗೂ ನನ್ನ ಕಡೆಯಿಂದ ದೊಡ್ಡ ಸಲಾಮ್. ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ವಾಟ್ you've ಡನ್ ಟು our ಲೈಫ್ಸ್. ಈ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ, ಆ ಹಂತದಲ್ಲಿ ಬೆಳೆದೀನಿ ಅಂದರೆ ಸಮರ್ ಆನ್ ದ ರೌಂಡ್ you've helped ಅಂತ ನನಗನ್ಸುತ್ತೆ. ಸೊ ಆ ದಿನಗಳಿಂದ ಡ್ಯಾಡ್ ಮತ್ತೆ ಬ್ಯಾಂಕಿಗೆ ಜಾಯಿನ್ ಆದರು. ಈಸ್ ಅ ವೆರಿ ಇಂಟೆಲಿಜೆಂಟ್ ಮ್ಯಾನ್. ಸೊ ಆವಾಗ ಅವರು ಎಕ್ಸಾಮ್ ಬರೆದು ಆಫೀಸರ್ ಅಥವಾ ಪ್ರಾಬಬ್ಲಿ ಮ್ಯಾನೇಜರ್ ಆಗೋವಂಥ ಒಂದು ಪರಿಸ್ಥಿತಿ ಇತ್ತು. ಬಟ್ ಈ ಆಕ್ಸಿಡೆಂಟಿಂದ ಅವರಿಗೆ ಟು ಟೇಕ್ ಅ ಹಿಟ್. ಆದರೆ ನನ್ನ ತಾಯಿ ಮತ್ತೆ ಅವ್ರನ್ನೆಲ್ಲ ಭೇಟಿಯಾಗಿ ಬ್ಯಾಂಕ್, ಇಟ್ ವಾಸ್ ಅ SBI ಬ್ಯಾಂಕ್. ಸೊ SBI ಬ್ಯಾಂಕ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋ ಮೆನಿ ಪೀಪಲ್ ಹ್ಯಾವ್ ಪ್ಲೇಡ್ ಅ ರೋಲ್ ಅಲ್ವಾ.
ಆವಾಗ ಅವರು ನನ್ನ ತಾಯಿಗೆ ಹೇಳಿದರು, ಓಕೆ ವಿ ವಿಲ್ ಟೇಕ್ ಹಿಮ್ ಬ್ಯಾಕ್ ಆ್ಯಂಡ್ ವಿ ವಿಲ್ ಗಿವ್ ಹಿಮ್ ಅ ಜಾಬ್ ಅಂತ. ಪಿಯೋನ್ ಕೆಲಸ ಸಿಕ್ಕಿತ್ತು ಫ್ರಮ್ ವಾಟ್ ಅ ಪೊಸಿಷನ್ ಹಿ ಹ್ಯಾಡ್ ಟು ವರ್ಕ್. ಅಟೆಂಡರ್ ಆಗಿ ಆವಾಗ ಮತ್ತೆ ಸೇರಿಸಿದ್ರು. ಬ್ಯಾಂಕ್ ಮ್ಯಾನೇಜರ್ ಆಗಬೇಕಾಗಿರೋ ಲೆವೆಲಲ್ಲಿ ಇದ್ದವರು ಇದೊಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ಪಿಯೋನ್ ಆದರು. ಹೌದು, ಬಟ್ ಈಸ್ ಅ ವೆರಿ ಇಂಟೆಲಿಜೆಂಟ್ ಮ್ಯಾನ್. ಐ ಥಿಂಕ್ ನಾನಿವತ್ತು ಈ ಹಂತಕ್ಕೆ ಬೆಳೆದಿದ್ದೀನಾದರೆ ನನ್ನ ತಂದೆಯ ಆ ಕನಸುಗಳು ನನಸಾಗದೇ ಇರೋದ್ರಿಂದ, ಆ ಕನಸುಗಳನ್ನು ನನಸು ಮಾಡೋ ದಾರಿ ನನ್ನಿಂದ ನೆರವೇರಿದೆ ಅಂತ ಅನಿಸುತ್ತೆ. ಸೊ ಏನಿತ್ತು ಕನಸಪ್ಪಂದು? ಮೈ ಡ್ಯಾಡ್ ವಾಂಟ್ ಟು ಬಿ ಅ ಬಿಗ್ ಮ್ಯಾನ್. ಹಿ ವಾಂಟ್ ಟು ಬಿ ಅ ಬಿಗ್ ಮ್ಯಾನ್. ಆವಾಗ ನನಗೆ ಎಷ್ಟೋ ಜನ ಹೇಳಿರೋದಿದೆ, ನನ್ನ ಡ್ಯಾಡ್ ಕೂಡ ಅವರ ವಾಕ್ಚಾತುರ್ಯ ತುಂಬ ಚೆನ್ನಾಗಿರೋದು. ಆ್ಯಂಡ್ ಐ ಥಿಂಕ್ ಒರಿಷನ್ ಕಮ್ಸ್ ಫ್ರಮ್ ಹಿಮ್ ಆ್ಯಸ್ ಅ ಗಿಫ್ಟ್ ಟು ಮೀ. ಯಾವುದೇ ಆಗಿರ್ಬೋದು, ಅವರು ಆ ಟೈಮಲ್ಲಿ PMಗೆ ಲೆಟರ್ ಬರೆದಿದ್ದುದೇ ಅವರ ಕೈಯಲ್ಲಿ. ಏನೋ ಒಂದು ರೋಡ್ಸ್ ಆಗಿಲ್ಲ ಮೂಡುಬಿದ್ರೆಯಲ್ಲಿ, ಏನೋ ಒಂದು ಕೆಲಸ ಆಗಬೇಕಿತ್ತು, ಯಾರಿಗೋ ಇರೋ ಲೆಟರ್ ಬರೆದು ಕೆಲಸ ಮಾಡಿಸ್ಕೊಟ್ಟಿರೋ ದಿನಗಳಿದೆ. ಆ್ಯಂಡ್ ಎಷ್ಟೋ ಆಟೋ ಡ್ರೈವರ್ಸ್ ಆ ದಿನಗಳದ್ದು ಯಾರಾದರೂ ಪರಿಚಯ ಇದ್ದರೆ ಇವತ್ತು ಹೇಳ್ತಾರೆ ಹೇಗಿದ್ರು ಗೊತ್ತಾ ಅಂತ. ಅವ್ರಿಗೆ ಪಂಚಿ ಅಂತ ಕರೆಯೋದು, ಫ್ರಾನ್ಸಿಸ್ ಡಿಸೋಜ್ ಅವ್ರ ಹೆಸರು. ಪಂಚಿ ಅವರು ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡಿದ್ದಾರೆ ಆ ದಿನಗಳಲ್ಲಿ ಅಂತ. ಬಟ್ ಏನೋ ಒಂದು ಈ ಕಾರಣಾಂತರಗಳಿಂದ ಹೀಗೆಲ್ಲ ಆಯಿತು. ಆ್ಯಂಡ್ ಸ್ಟೆಡ್ ಫಾಸ್ಟ್ ಫಾರ್ವರ್ಡ್ SBIಯಲ್ಲಿ ಕೆಲಸ ಮಾಡಿದ್ರು. ಬಟ್ ಇಲ್ಲಿಂದ ಕ್ರೆಡಿಟ್ ನಾನು ನನ್ನ ತಾಯಿಗೆ ಕೊಡ್ತೀನಿ. ಸೊ ಅಲ್ವಾ, ಆ ಕನಸು ನನಗೆ ಸಿಕ್ಕಿದೆ. ನಾನು ಹುಟ್ಟಿದ್ದು 1991ರಲ್ಲಿ. ನನ್ನ ತಾಯಿ ಏಜ್ ರಿವೀಲ್ ಮಾಡಿದ್ರು. ನೋ ಪ್ರಾಬ್ಲಮ್, ಏಜ್ ಇಸ್ ಜಸ್ಟ್ ಅ ನಂಬರ್ ಅಲ್ಲ, ತೋರಿಸ್ಕೊಟ್ಟಿದ್ದಾರೆ ಎಲ್ಲರೂ ಅಂತ ಹೇಳ್ಬೋದು. MSD ಅದಕ್ಕೊಂದು ಉದಾಹರಣೆ. ಸೊ ಅಲ್ಲಿಂದ ನನ್ನ ತಾಯಿ ಕಲಿಸ್ಕೊಟ್ಟಿರೋದು ಮನಿ ಮ್ಯಾನೇಜ್ಮೆಂಟ್ ಅಂದರೆ ಏನು, ವ್ಯಾಲ್ಯೂ ಸಿಸ್ಟಮ್ ಅಂದರೆ ಏನು, ಜನರನ್ನ ಯಾವ ರೀತಿ ಮಾತಾಡಿಸ್ಬೇಕು. ನನ್ಗೆ ಇವತ್ತು ನೆನಪಿದೆ, 11 o'clock in the night ಮನೇಲಿರೋದು ನಾನು, ನನ್ನ ಅಕ್ಕ ಆ್ಯಂಡ್ ಡ್ಯಾಡ್ ಇಸ್ ಆಫ್ ಕೋರ್ಸ್ ನಾಟ್ ವೆಲ್. 11 ಗಂಟೆ ರಾತ್ರಿ ಯಾರ್ದೋ ಕಾಲ್ ಬರೋದು, ಡ್ರೆಸ್ಸಿಂಗ್ ಮಾಡಬೇಕು, ಆಕ್ಸಿಡೆಂಟ್ ಆಗಿದೆ, ಬರ್ತೀರಾ ಅಂತ. ನನ್ನ ತಾಯಿ ಹೋಗೋರು, ಎಷ್ಟೋ ನಡ್ಕೊಂಡು ಹೋಗಿ ಅವ್ರಿಗೆ ಡ್ರೆಸ್ಸಿಂಗ್ ಮಾಡಿರೋ ದಿನಗಳಿದೆ. ಆಮೇಲೆ ಅವ್ರಿಗೆ 2 ಸಲ ಅಂಥ ಎಷ್ಟೋ ತಿಂಗಳ ಕಾಲ ಅಲ್ವಾ ಹಾಗಾಗಿರೋದಿದೆ. ಆ್ಯಂಡ್ ಒಬ್ಬರಿಗೆ BP ಡೌನ್ ಆಗಿ ಬಿದ್ದಿರೋದು, ಅದು ಕೂಡ 12 ಗಂಟೆನೋ 12:30. ಒಂದ್ಸಲ ಬಂದು ನೀವು BP ಚೆಕ್ ಮಾಡ್ತೀರಾ, ಒಮ್ಮೆ ನೋಡಿ ಅಂತ ರಾತ್ರಿ ಹೋಗಿ ಅವ್ರು BP ಚೆಕ್ ಮಾಡಿರೋ ದಿನಗಳು. ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವ್ರ ಕೆಲಸ ಹೋಗೋಕ್ಕಿಂತ ಮುಂಚೆ ಅವರಿಗೇನೋ ಡ್ರಿಪ್ಸ್ ಕೊಡಬೇಕು ಅಥವಾ ಇಂಜೆಕ್ಷನ್ಸ್ ಕೊಡಬೇಕು. ಆವಾಗ ನನ್ನ ತಾಯಿ ಫ್ರೀಯಾಗಿ ಸೇವೆ ಮಾಡಿದ್ದಾರೆ. ನನ್ನ ತಾಯಿ, ಐ ಥಿಂಕ್ ಆಲ್ ಆಫ್ ದಟ್ ಇಸ್ ಅ ಬ್ಲೆಸ್ಸಿಂಗ್. ಶಿ ಇಸ್ ನೆವರ್ ಟೇಕ್ಸ್ ಮನಿ. ಆ್ಯಂಡ್ ಈವನ್ ಟಿಲ್ ಡೇಟ್ ಐ ಥಿಂಕ್ ಅದು ನ್ಯಾಚುರಲಿ ನನಗೂ ಬರುತ್ತೆ ಇನ್ ಟರ್ಮ್ಸ್ ಆಫ್ ಕೇರಿಂಗ್ ಆರ್ ಹೆಲ್ಪಿಂಗ್ ಪೀಪಲ್. ಬಟ್ ಅದೆಲ್ಲ ನನಗೆ ನೆನಪಿದೆ. ಅದೆಲ್ಲ ತಲೆಯಲ್ಲಿ ಏನು ಓಡ್ತಾ ಇತ್ತು? ಅದೆಲ್ಲ ನೋಡ್ತಿದ್ರಲ್ಲ, ಅವಾಗ ಏನು ಅನ್ನಿಸ್ತಾ ಇತ್ತು? ಜನರ ಸೇವೆ, ಜನಾರ್ದನ ಸೇವೆ ಐ ಥಿಂಕ್ ನ್ಯಾಚುರಲಿ ಬರುತ್ತೆ. ಐ ಥಿಂಕ್ ನನ್ನ ತಾಯಿ ಅವ್ರಿಗೆ ತುಂಬ ಖುಷಿ ಕೊಡ್ತಿತ್ತು ಈ ವಿಷಯ, ಯಾರಿಗೋ ಒಂದು ಹೋಗಿ ಸೇವೆ ಮಾಡೋದು, ಹೆಲ್ಪ್ ಮಾಡೋದು. ಆಮೇಲೆ ಅವ್ರು ಹೇಳೋರು, ನಾನು ಅಲ್ಲಿ ಸೇವೆ ಮಾಡಿದ್ದೀನಿ ಬಂದಿರಬಹುದು, ಇದು ನಿನಗೆ ಬರುತ್ತೆ, ನನ್ನ ಮಕ್ಕಳಿಗೆ ಬರುತ್ತೆ, ನನ್ನ ಮಕ್ಕಳಿಗೆ ಒಳ್ಳೇದಾಗುತ್ತೆ, ಅದು ನನ್ನ ಸ್ವಾರ್ಥ ಅಂತ ಹೇಳೋರು. ಆ ಒಳ್ಳೆತನದಲ್ಲಿ ಸ್ವಾರ್ಥ ಹುಡ್ಕೋದಿದೆಯಲ್ಲ, ಐ ಥಿಂಕ್ ಅದು ಕಲ್ತಿರೋ ಪಾಠ ಫಾರ್ ಎವರ್ ಇನ್ ಲೈಫ್. ನಾನು ಅದೇ ರೀತಿ ಮಾಡ್ತೀನಿ, ನನಗೂ ಮಗಳಿದ್ದಾಳೆ. ಸೊ ಜಸ್ಟ್ ಗೋಸ್ ಫಾರ್ವರ್ಡ್. ಅಲ್ಲಿ ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸ್ ಇದೆ, ಏನು, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ. ಸೊ ಐ ಥಿಂಕ್ ಆ ಸೆಂಟೆನ್ಸನ್ನು ನಾನು ತುಂಬ ಜಾಸ್ತಿ ನಂಬಿಕೆ ಇಟ್ಟಿದ್ದೀನಿ. ಸೊ ಈ ಮಂಗಳೂರು ಭಾಗದವರ ಮಾತುಗಾರಿಕೆಯ ಶೈಲಿ ಬೇರೆ, ಹೌದು, ಆಕ್ಸೆಂಟ್ ಬೇರೆ ಇರುತ್ತೆ, ಮತ್ತು ಬಳಸುವ ಪದಗಳು ಬೇರೆ ಇರುತ್ತೆ, ಮತ್ತು ತುಳುಗೆ ಬಹಳ ಹತ್ತಿರ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಈ ಬೆಂಗಳೂರಿನ ಅಥವಾ ಏನು ಮೈಸೂರು ಭಾಗದ ಈ ಕನ್ನಡ ಏನಿದೆ ಅದಷ್ಟು ಈಸಿಯಾಗಿ ಒಗ್ಗಲ್ಲ. ಹೆಂಗೆ ಒಗ್ಗಿಸ್ಕೊಂಡ್ರಿ ನೀವು? ಈ ಪ್ರಶ್ನೆ ನಾನು ಹರೀಶ್ ಅವ್ರ ಹತ್ರನೇ ಕೇಳಬೇಕು. ನನ್ನ ಕನ್ನಡ ಕೇಳಿದಾಗ ಏನು ಅನ್ಸುತ್ತೆ ನಿಮಗೆ? ನಾನು ಮಂಗಳೂರು ಭಾಷೆ ಥರನೇ ಮಾತಾಡ್ತಿದ್ದೀನಿ ಅಥವಾ ಸ್ವಲ್ಪ ಘಾಟ್ ಸೆಕ್ಷನ್ ದಾಟಿ ಬಂದಿದ್ದೀನಿ? ಇಲ್ಲ, ಘಾಟ್ ಸೆಕ್ಷನ್ ದಾಟಿ ಬಂದಿದ್ದೀರಾ, ಅದಕ್ಕೆ ಕೇಳ್ತಾ ಇದ್ದೀನಿ ಪ್ರಶ್ನೆ. ಎಂತ ನೀವು ಈ ಥರ ಎಂತ ಮಾತಾಡೋದು ನೀವು ಅಂತ ಕೇಳಿದ್ರೆ ಹೆಂಗೆ ಅನ್ಸುತ್ತೆ? ಈಗ ತುಂಬಾ ಕಷ್ಟ ಆಗ್ತದೆ ನನಗೆ. ಇದು ಕಲ್ತಿರೋ ಪಾಠ. ನಾನು ಇಂಜಿನಿಯರಿಂಗ್ ಮುಗಿಸ್ ರೂಢಿ, ಒಂಥರ ರೂಢಿ, ಇಂಡೀಡ್ ಸೆಲ್ಫ್ ಟ್ರೈನಿಂಗ್ ಹೇಳ್ತೀನಿ. ಇದು ನನಗೆ ರೂಢಿಯಾಗಿ ಬಂದಿಲ್ಲ, ಇಟ್ ವಾಸ್ ಸೆಲ್ಫ್ ಟ್ರೈನ್ಡ್. ಎಷ್ಟೋ ತಿಂಗಳ ಕಾಲ ನನ್ನಷ್ಟಕ್ಕೆ ಮಾತಾಡಿ, ಮಿರರ್ ಮುಂದೆ ಮಾತಾಡಿ, ಸರಿಪಡಿಸ್ಕೊಂಡು ಎಷ್ಟೋ ವಿಡಿಯೋಗಳನ್ನ ನೋಡಿ ಹೀಗೆ ಮಾತಾಡಬೇಕು, ಈ ಪದ ಆಲ್ಟರ್ನೇಟಿವ್ ಪದ, ಇದು ಕೊಲೋಕ್ಯುಯಲ್ ಆಗಿ ಮಾತಾಡೋವಂತಹ ಪದ, ಇದನ್ನ ನೀನು ಬಳಸಿದ್ರೆ ಸ್ವಲ್ಪ ಬೆಂಗಳೂರು ತರ ಕೇಳಿ ಬರುತ್ತೆ, ಮೈಸೂರು ತರ ಕೇಳಿ ಬರುತ್ತೆ, ಹೀಗೆ ಮಾತಾಡು ಅಂತ ನನ್ನನ್ನೇ ನಾನು ಕಲಿಸಿರೋದು. ಪ್ಲಸ್ ನನಗೊಬ್ರು ಮೆಂಟರ್ ಕೂಡ ಇದ್ರು, ಅವರ ಹೆಸರು ಸಂತೋಷ್ ಅಣ್ಣ ಅಂತ, ಮಂಗಳೂರಿನವರವರು. ನಾನು ನಮ್ಮ ಟಿವಿಯಲ್ಲಿ ಬೆಳೆದು ಬಂದಿರೋ ದಿನಗಳಿಂದ ಅವರು ನನಗೆ ಆ ಕನ್ನಡ ಕಲಿಸಿರೋದು, ಅವ್ರು ಹೇಳಿರೋ ಆ ಪುಸ್ತಕಗಳನ್ನ ಓದಿ ಕಲ್ತಿರೋದು ನಾನು. ಆ್ಯಂಡ್ ಎಷ್ಟೋ ರಾತ್ರಿ ಅವ್ರು ನನ್ನ ಜೊತೆ ಕೂತು, ಹೀಗೆ ಮಾತಾಡಿದ್ರೆ ನೀನು ಇನ್ನೂ ದಾಟ್ಲಿಲ್ಲ ಅಂತ ಹೇಳ್ತಾರೆ ಅವರು, ಗಡಿ ದಾಟಿ ಬರಬೇಕು ನೀನು, ವೆಸ್ಟರ್ನ್ ಘಾಟ್ಸ್ ದಾಟಿ ಆ ಸಕಲೇಶ್ಪುರದ ರೋಡಿಂದ ಹಿಡಿದು ಬೆಂಗಳೂರು ತಲುಪಬೇಕಾದ್ರೆ ಕನ್ನಡ ಮಾತಾಡ್ಬೇಕು ನೀನು ಅಂತ ಮಾತಾಡ್ಸಿದ್ರು.
ಹಾಗಾಗಿ ನಾನಿವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಂದ್ರೆ ಅವರಿಗೂ ಕ್ರೆಡಿಟ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅಣ್ಣ ಫಾರ್ ಮೇಕಿಂಗ್ ಮಿ ಹೂ ಐ ಆಮ್. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅಣ್ಣ. ನಾವು ಹೇಳ್ಬಿಡ್ತೀವಿ ಖಂಡಿತ. ಬಿಕಾಸ್ ಈ ಥರದ ಒಬ್ಬ ನಿರೂಪಕಿಯನ್ನು ಕೊಟ್ಟಿದ್ದಕ್ಕೆ ಇಲ್ಲಿ ಅಂತ. Thank ನಿಮ್ಮ ಮುಂದೆ ಕನ್ನಡಿ ಇದೆ ಹೌದು. ಆಯ್ತಾ. ಅವಾಗ ಮಾತಾಡ್ತಿದ್ರಲ್ಲ, ಹೆಂಗ್ ಮಾತಾಡ್ತಿದ್ರಿ ಬಿಫೋರ್ ಕನ್ನಡ ಮಾತಾಡೋಕೆ ಮುಂಚೆ? ಪಕ್ಕ ಕನ್ನಡ ಮಾತಾಡೋಕೆ ಮುಂಚೆ ಮಂಗಳೂರು ಭಾಷೆ ಪಕ್ಕ ಪುಸ್ತಕ ಭಾಷೆ. ಹಾ. ಇವಳು ಅಲ್ಲಿಂದ ಹೋಗಿದ್ದಾಳೆ, ಇವಳು ಅಲ್ಲಿಂದ ಕೇಳಿದ್ದಾಳೆ, ಇವಳು ಬರಬೇಕಾಗಿದೆ ಅಲ್ವಾ. ಸೊ ಇದನ್ನ ಸ್ವಲ್ಪ ಫಾಸ್ಟ್ ಆಗಿ ಹೇಳಿದ್ರೆ ಚೇಂಜಸ್ ಬರುತ್ತೆ. ಹಾ. ಇವಳು ಅಲ್ಲಿಂದ ಬರಬೇಕಾಗಿದೆ, ಇವಳು ಅಲ್ಲಿಂದ ಕೇಳಬೇಕಾಗಿದೆ. ಸೊ ಈ ರೀತಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಬೇಕು. ಇಮಿಡಿಯೇಟ್ಲಿ ನೀವು ದೊಡ್ಡ ಪದವನ್ನು ಕಲಿತೀನಿ ಅಂದರೆ ಆಗಲ್ಲ. ನಾವು ಮಾತಾಡೋ ಶೈಲಿಯಲ್ಲೇ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಕಲಿತಾ ಹೋಗಬೇಕು. ಆ ರೀತಿ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಟ್ಟರೆ ಸುಲಭ ಆಗುತ್ತೆ. ಓದಿದ್ದೆಲ್ಲ ಇಂಗ್ಲೀಷ್ ಮೀಡಿಯಮ್ಮು. ಹೌದು. ಅದಾದ್ಮೇಲೆ ಇಂಜಿನಿಯರಿಂಗ್ ಅಫ್ಕೋರ್ಸ್ ಇಂಗ್ಲೀಷ್ ಇದ್ದೇ ಇರುತ್ತೆ. ಹೌದು. ಇಂಜಿನಿಯರಿಂಗ್ ಅಲ್ಲಿ ಯಾವುದು ನಿಮ್ದು ಕೋರ್ಸ್? ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಓಕೆ. ಸೊ ಕಂಪ್ಯೂಟರ್ ಸೈನ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಅಫ್ಕೋರ್ಸ್ ಇಂಗ್ಲೀಷ್ ಇದ್ದೇ ಇರುತ್ತೆ. ಸೊ ಇಂಗ್ಲೀಷ್ ಆಟೋಮೆಟಿಕ್ಕಾಗಿ ಬರ್ತಿರುತ್ತೆ. ಹೌದು. ತುಂಬ ಜನ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ಬಿಟ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಕನ್ನಡ ಆ್ಯಕ್ಚುಲಿ ಅಂದ್ಬಿಡ್ತಾರೆ. ಸಡನ್ ಆಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತಿದ್ದು, ನೀವೇನು ಓದಿದ್ದೀರಾ ಅಂದಾಗ ಇಂಗ್ಲೀಷ್, ನಾ ಇಂಜಿನಿಯರಿಂಗ್ ಓದಿ ಇಷ್ಟೊಂದು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಇದು ಕೇಳಿರ್ತೀರಲ್ವಾ ನೀವು? 100%. ಇವತ್ತುವರೆಗೂ ನಾನು SAP ಕಾರ್ಯಕ್ರಮಗಳನ್ನು ಮಾಡ್ತೀನಿ, AWS ಕಾರ್ಯಕ್ರಮ, ಅಮೆಝಾನ್ ದೊಡ್ಡ ದೊಡ್ಡ ಇವೆಂಟ್ಸ್ಗಳನ್ನು ಮಾಡ್ತೀನಿ. ಅಲ್ಲಿ ಕೂತಿರುವಂತಹ CEOs MDs ಯಾರು ಕನ್ನಡದವರಾಗಿದ್ದರೆ ಅವ್ರು ಬಂದು ನನ್ನ ಹತ್ರ ಕೇಳ್ತಾರೆ, ಏನಮ್ಮ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯ ನೀನು, ಎಲ್ಲಿ ಅವಳು ನೀನು? ತುಂಬಾ ಚೆನ್ನಾಗಿ ಕೇಳಿಸ್ಬರುತ್ತಲ್ಲ. ಈ ಇವೆಂಟ್ಸ್ಗಳಲ್ಲಿ ಯಾರು ಕನ್ನಡದಲ್ಲಿ ಮಾತಾಡಲ್ಲ, ಆದ್ರೂ ನೀನು ಟ್ರೈ ಮಾಡಿದೆ ತಾನೇ ಆರಂಭದಲ್ಲಿ, ಖುಷಿ ಆಯ್ತು ನನಗೆ, ಎಲ್ಲಿ ಅವಳು ಅಂತ ಕೇಳ್ತಾರೆ. ಸೊ ಆವಾಗ ಖುಷಿ ಆಗುತ್ತೆ. ಮೇ ಬಿ ನಾನು ಏನೋ ಒಂದು ಚಿಕ್ಕ ಕೆಲಸ ಚಿಕ್ಕ ಮಟ್ಟದಲ್ಲಿ ನನ್ನದೇ ಆದ ಹಂತದಲ್ಲಿ ಸರಿ ರಸ್ತೆಯಲ್ಲಿದ್ದೀನಿ ಅಂತ ಅನ್ಸುತ್ತೆ. ಎಷ್ಟು ಥರದ ಕನ್ನಡ ಗೊತ್ತು ನಿಮಗೆ? ಎಷ್ಟು ಥರದ್ದು ಈಗ ಗೊತ್ತಿಲ್ಲ ನನಗೆ, ಈಗ 2 ಥರದ್ದು ಬರೋದಿಲ್ಲ. ಅಲ್ಲಮ್ಮ, ಈಗ ಒಂದು 30-40 ಕಿಲೋಮೀಟರ್ ಹೋದ್ರೆ ಕನ್ನಡ ಚೇಂಜ್ ಆಗ್ತಿರುತ್ತೆ ಇಡೀ ನಮ್ಮ ಕರ್ನಾಟಕದಲ್ಲಿ. ಈಗ ಸದ್ಯಕ್ಕೆ ಮಂಗಳೂರು, ಆಮೇಲೆ ಈಗಿನ ಮಾತಾಡ್ತಿದ್ದೀನೋ ಇಷ್ಟೇ, ಇದು 2. ಆದ್ರೆ ನನಗೆ ಉತ್ತರ ಕನ್ನಡ ಭಾಷೆ ಕಲಿಬೇಕು ಅಂತ ಆಸೆ ಇದೆ. ಪ್ರಾಕ್ಟೀಸ್ ನಡೀತಾ ಇದೆಯಾ? ಸ್ವಲ್ಪ ಅದೆಲ್ಲ ನೀವು ಹಿಡನ್ ಸೀಕ್ರೆಟ್ಸ್ ಎಲ್ಲ ಕೇಳಬಾರ್ದ್ರಿ. ಕುತೂಹಲ ಕೇಳ್ತಾ ಇದ್ದೀನಿ ಈಗ. ಕಲಿತಿದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ. ಹೆಂಗ್ ಟ್ರೈ ಮಾಡ್ತಿದ್ರಿ? ಚಲೋ ಐತ್ರಿ. ಆ ರೀತಿ ಪದಗಳು ಆಮೇಲೆ ನನ್ಗೆ ಸಟ್ಟ ಅಂತ ನೆನಪು ಬರಲ್ಲ, ಅದು ಫಟ್ ಅಂತ ನಮ್ಮ ಮಂಗಳೂರು ಭಾಷೆ ಬಂತು ನೋಡಿ. ಊಟ ಮಾಡಿ ಕತ್ತೀರಿ? ಕರೆಕ್ಟ್. ಇಂಥದ್ದೆಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಯೆಟ್ ದೇರ್, ಬಟ್ ಕಲಿತಿದ್ದೀನಿ. ಐ ಥಿಂಕ್ ಇನ್ ಅ ಮಂತ್ಸ್ ಅಹೆಡ್.